ಕೇರಳ ಭಾರತದ ಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ಜಗನ್ನಾಥ್ ಭಟ್ ಪ್ರೀತಿ ಪ್ರೇಮ ವಿಚಾರ ಹೆಣ್ಣು ಅಥವಾ ಗಂಡು ವಸೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಹಿಂದೆ ಸಂಪರ್ಕಿಸಿ 9845069447. ಮನೆಯಲ್ಲಿ ಉದ್ವಿಗ್ನ ವಾತಾವರಣವಿತ್ತು. ರಾಗಿಣಿಗೆ ಎಲ್ಲವನ್ನೂ ಹೇಗೆ ಸರಿಪಡಿಸಬೇಕೆಂದು ಅರ್ಥವಾಗುತ್ತಿರಲಿಲ್ಲ. ಆಕೆಯ ಮಾವನವರಿಗೂ ಸಕ್ಕರೆ ಕಾಯಿಲೆ ಇದ್ದು ಮನೆಯಲ್ಲಿ ಯಾರೂ ಊಟವನ್ನೇ ಮಾಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆಗ ರಾಗಿಣಿ ಮನೆಯ ವಾತಾವರಣವನ್ನು ಸಹಜ ಸ್ಥಿತಿಗೆ ತರಲು ಒಂದು ನಿರ್ಧಾರ ತೆಗೆದುಕೊಂಡಳು. ಆಕೆ ಎದ್ದು ನಿಂತಾಗ ಆಕೆಯ ಗಂಡ ಶಿವಂ ಆಕೆಯ ಕಡೆ ನೋಡುತ್ತಾ, ಈಗ ನೀನೆಲ್ಲಿಗೆ ಹೊರಟೆ ಎಂದು ಕೇಳಿದ. ರಾಗಿಣಿ, ನಾನು ಅತ್ತೆಯ ಬಳಿ ಕ್ಷಮೆ ಕೇಳಲು ಹೋಗುತ್ತಿದ್ದೇನೆ ಎಂದಳು. ಶಿವಂ ಆಶ್ಚರ್ಯದಿಂದ, ಆದರೆ ಅದರಲ್ಲಿ ನಿನ್ನದೇನೂ ತಪ್ಪಿಲ್ಲ. ನೀನು ಯಾವ ವಿಷಯಕ್ಕೆ ಕ್ಷಮೆ ಕೇಳುತ್ತಿರುವೆ? ಹೀಗಾದರೆ ಅತ್ತೆಯ ಧೈರ್ಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋಗುತ್ತದೆ ಮತ್ತು ಅಪ್ಪ ಕೂಡ ನಿನ್ನದೇನೂ ತಪ್ಪಿಲ್ಲ ಎಂದಿದ್ದಾರೆ. ಹಾಗಾದರೆ ನೀನು ಕ್ಷಮೆ ಕೇಳಲು ಏಕೆ ಹೋಗುತ್ತಿರುವೆ ಎಂದು ಕೇಳಿದ. ರಾಗಿಣಿ ಹೇಳಿದಳು, ಅಪ್ಪಾಜಿಯವರು ಔಷಧಿ ತೆಗೆದುಕೊಳ್ಳಬೇಕು, ಅವರು ಕೂಡ ಅತ್ತೆಯ ಕಾರಣದಿಂದ ಊಟ ಮಾಡುತ್ತಿಲ್ಲ. ಎಲ್ಲರೂ ಹಠ ಹಿಡಿದು ಕುಳಿತರೆ ಹೇಗೆ? ಅದಕ್ಕೆ ನಾನೇ ಅತ್ತೆಯ ಬಳಿ ಕ್ಷಮೆ ಕೇಳುತ್ತೇನೆ ಎಂದಳು. ಇಷ್ಟೆಲ್ಲ ಹೇಳಿ ಶಿವಂ ಉತ್ತರಕ್ಕಾಗಿ ಕಾಯದೆ ಆಕೆ ಕೋಣೆಯಿಂದ ಹೊರನಡೆದಳು. ಶಿವಂ ಕೂಡ ಆಕೆಯ ಹಿಂದೆ ನಡೆದ. ಅತ್ತೆಯ ಕೋಣೆಯ ಬಳಿ ತಲುಪಿ ನಿಧಾನವಾಗಿ ಬಾಗಿಲು ತಟ್ಟಿದಳು. ಆಗ ಆಕೆಯ ಮಾವ ನಾರಾಯಣ್, ಬಾರಾಗಿಣಿ ಎಂದರು. ರಾಗಿಣಿ ತಲೆ ತಗ್ಗಿಸಿಕೊಂಡು ಕೋಣೆಯೊಳಗೆ ಹೋದಳು. ಆಕೆಯ ಅತ್ತೆ ಕಲಾವತಿ ಮುನಿಸಿಕೊಂಡು ಕುಳಿತಿದ್ದರು. ಆಕೆ ನಿಧಾನವಾಗಿ, ಕ್ಷಮಿಸಿ ಅತ್ತೆ, ನನ್ನನ್ನು ಕ್ಷಮಿಸಿಬಿಡಿ, ಮುಂದೆ ಇಂತಹ ತಪ್ಪು ಆಗುವುದಿಲ್ಲ ಎಂದಳು. ಕೋಪದಿಂದ ಕಲಾವತಿ, ನೀನು ಕ್ಷಮೆ ಕೇಳುವುದರಿಂದ ದುಡ್ಡಿನ ನಷ್ಟ ತುಂಬಿ ಬರುತ್ತದೆಯೇ ಎಂದಳು. ರಾಗಿಣಿಗೆ ಮತ್ತೊಮ್ಮೆ ಸಿಟ್ಟು ಬಂದರೂ ತನ್ನ ಕೋಪವನ್ನು ನಿಯಂತ್ರಿಸಿಕೊಂಡು ನಿಧಾನವಾಗಿ, ಇಲ್ಲ ಅತ್ತೆ, ಆ ಹಣವಂತೂ ವಾಪಸ್ ಬರುವುದಿಲ್ಲ. ಆದರೆ ಮುಂದೆ ಎಂದಿಗೂ ಇಂತಹ ಹಣವನ್ನು ಪೋಲು ಮಾಡುವುದಿಲ್ಲ ಎಂದು ಮಾತು ಕೊಡುತ್ತೇನೆ ಎಂದಳು. ಈ ಮಾತನ್ನು ಕೇಳಿ ಆಕೆ ಅತ್ತೆ ಸ್ವಲ್ಪ ಸಮಾಧಾನಗೊಂಡು, ಸರಿ, ಎಲ್ಲರಿಗೂ ಊಟ ಬಡಿಸು, ನಾನು ಈಗ ಕೈಕಾಲು ತೊಳೆದುಕೊಂಡು ಬರುತ್ತೇನೆ ಎಂದು ಹೇಳಿ ಸ್ನಾನಗೃಹಕ್ಕೆ ಹೋದರು. ಆಗ ನಾರಾಯಣ್, ರಾಗಿಣಿ, ನೀನು ನಿನ್ನ ಅತ್ತೆಗೆ ಕ್ಷಮೆ ಏಕೆ ಕೇಳಿದೆ? ಅದರಲ್ಲಿ ನಿನ್ನ ತಪ್ಪೇನೂ ಇರಲಿಲ್ಲವಲ್ಲ ಎಂದರು. ರಾಗಿಣಿ, ಮಾವ, ಚಿಂತಿಸಬೇಡಿ, ಇಂದು ಅತ್ತೆಯ ದಿನವಾಗಿತ್ತು ಎಂದು ತಿಳಿದುಕೊಳ್ಳುತ್ತೇನೆ, ಆದರೆ ಒಂದು ದಿನ ನನ್ನದು ಬರುತ್ತದೆ ಎಂದು ಹೇಳಿ ಅಡುಗೆ ಮನೆಗೆ ಅಡುಗೆ ಬಿಸಿ ಮಾಡಲು ಹೋದಳು. ಮನೋಜ್ ಭೇಟಿ ಮತ್ತು ಕಲಾವತಿಯ ವಾಗ್ವಾದ. ರಾತ್ರಿ 10 ಗಂಟೆ ಆಗಿತ್ತು, ಆದರೂ ಮನೆಯವರೆಲ್ಲರೂ ಊಟ ಮಾಡಿರಲಿಲ್ಲ. ರಾಗಿಣಿಗೂ ಮರುದಿನ ಆಫೀಸಿಗೆ ಹೋಗಬೇಕಿತ್ತು, ಆದ್ದರಿಂದ ಆಕೆ ಬೇಗನೆ ಕೆಲಸ ಮಾಡಲು ಪ್ರಾರಂಭಿಸಿದಳು. ಶಿವಂ ಕೂಡ ಬಂದು ಆಕೆಗೆ ಸಹಾಯ ಮಾಡಲು ಪ್ರಾರಂಭಿಸಿದ. ಆದರೆ ರಾಗಿಣಿಯ ಮನಸ್ಸಿನಲ್ಲಿ ಅತ್ತೆಯ ಮಾತುಗಳು ತಿರುಗುತ್ತಲೇ ಇದ್ದವು. ಇಂದು ರಾಗಿಣಿ ಆಫೀಸಿನಿಂದ ರಜೆ ತೆಗೆದುಕೊಂಡಿದ್ದಳು, ಏಕೆಂದರೆ ಆಕೆಯ ಸಹೋದರ ಮನೋಜ್ ಸಂದರ್ಶನದ ನಿಮಿತ್ತವಾಗಿ ಆಕೆಯ ನಗರಕ್ಕೆ ಬರಲಿದ್ದ. ಅವನು 1 ದಿನಕ್ಕೆ ಬರುತ್ತಿದ್ದಾನೆ, ಆದ್ದರಿಂದ ಅವನು ಹೊರಗೆ ಏಕೆ ಉಳಿಯಬೇಕು, ಅವನು ಆಕೆಯ ಮನೆಯಲ್ಲೇ ಉಳಿಯಲಿ ಎಂದು ಆಕೆ ಅಂದುಕೊಂಡಿದ್ದಳು. ಹೇಗಿದ್ದರೂ ಅವನು ಮನೆಯಲ್ಲಿ 1-2 ಗಂಟೆ ಮಾತ್ರ ಇರಲಿದ್ದ. ನಂತರ ಸಂದರ್ಶನ ನೀಡಿ ಸಂಜೆಯ ಹೊತ್ತಿಗೆ ಹೊರಟು ಹೋಗುತ್ತಿದ್ದ. ರಾಗಿಣಿ ಅಡುಗೆಯನ್ನು ಸಿದ್ಧಪಡಿಸಿದಳು. ರಾಗಿಣಿಯ ತಾಯಿ ಆಕೆಯ ಅತ್ತೆ ಮಾವಂದಿರಿಗೆ ಉಡುಗೊರೆಯಾಗಿ ಬಟ್ಟೆ, ಹಣ್ಣು ಮತ್ತು ಸಿಹಿ ತಿಂಡಿಗಳನ್ನು ಕಳುಹಿಸಿಕೊಟ್ಟಿದ್ದರು. ರಾಗಿಣಿಯ ಅತ್ತೆಗಾಗಿ ಅವರು ವಿಶೇಷವಾಗಿ ಕಂದು ಬಣ್ಣದ ಸೀರೆಯನ್ನು ಕಳುಹಿಸಿದ್ದರು, ಏಕೆಂದರೆ ರಾಗಿಣಿಯ ಅತ್ತೆಗೆ ಕಂದು ಬಣ್ಣವೆಂದರೆ ಬಹಳ ಇಷ್ಟ. ಇಷ್ಟೆಲ್ಲ ಇದ್ದರೂ ಕಲಾವತಿ ಹೆಚ್ಚು ಸಂತೋಷದಿಂದ ಕಾಣುತ್ತಿರಲಿಲ್ಲ. ಆಕೆ ಸೊಸೆ ತನ್ನ ಸಹೋದರನಿಗಾಗಿ ಇಷ್ಟೊಂದು ಅಡುಗೆಯನ್ನು ಏಕೆ ಮಾಡಿದ್ದಾಳೆ ಎಂದು ನೋಡುತ್ತಲೇ ಇದ್ದಳು. ರಾಗಿಣಿ ಹೆಚ್ಚೇನೂ ಮಾಡಿರಲಿಲ್ಲ, ಕೇವಲ ಕಡಲೆ ಹಿಟ್ಟಿನ ಸಾರು, ಆಲೂಗಡ್ಡೆ, ಹಾಗಲಕಾಯಿಯ ಒಣಪಲ್ಯ ಮತ್ತು ಮೊಸರು ಬಜ್ಜಿ ತಯಾರಿಸಿದ್ದಳು. ಜೊತೆಗೆ ಸ್ವಲ್ಪ ಪಕೋಡಗಳನ್ನು ಕೂಡ ಕರೆದಿದ್ದಳು. ಇಷ್ಟೊಂದು ಊಟವೂ ಕೂಡ ಅತ್ತೆಯ ಕಣ್ಣಿಗೆ ಚುಚ್ಚುವಂತಿತ್ತು. ಹೇಗೋ ಊಟವಾದ ನಂತರ ಅವನು ಸಂದರ್ಶನ ನೀಡಲು ಹೋದನು ಮತ್ತು ಸಂಜೆ 4 ಗಂಟೆಗೆ ವಾಪಸ್ ಬಂದನು ಮತ್ತು ತನ್ನ ಬ್ಯಾಗ್ ತೆಗೆದುಕೊಂಡು ಹೋಗಲು ಹೊರಟನು. ಆಗ ರಾಗಿಣಿ ಅವನಿಗೆ ಹೊಸ ಅಂಗಿ ಮತ್ತು 1,000 ರೂಪಾಯಿ ಕೊಟ್ಟು ಜಾಗರೂಕತೆಯಿಂದ ಹೋಗು ಎಂದಳು. ಮನೋಜ್ ಹಣ ತೆಗೆದುಕೊಳ್ಳಲು ನಿರಾಕರಿಸಿದ, ಆದರೆ ರಾಗಿಣಿ ಬಲವಂತವಾಗಿ ಅವನಿಗೆ ಹಣ ಕೊಟ್ಟು ಕಳುಹಿಸಿದಳು. ಹಾಲ್ನಲ್ಲಿ ಕುಳಿತಿದ್ದ ಕಲಾವತಿ ಕೂಡ ಎಲ್ಲವನ್ನೂ ನೋಡುತ್ತಿದ್ದಳು. ಮನೋಜ್ ಎದುರಿಗೆ ಏನನ್ನೂ ಹೇಳಲಿಲ್ಲ, ಆದರೆ ಅವನು ಹೋದ ತಕ್ಷಣ ಸಿಟ್ಟಿನಿಂದ ತಮ್ಮನಿಗೆ 1,000 ರೂಪಾಯಿ ಕೊಡುವ ಅವಶ್ಯಕತೆ ಏನಿತ್ತು ಮತ್ತು ಅವನಿಗೆ ಹೊಸ ಶರ್ಟ್ ಏಕೆ ಕೊಟ್ಟೆ? ನಿನ್ನ ಗಂಡನ ಯಾವುದಾದರೂ ಹಳೆಯ ಶರ್ಟ್ ಕೊಡಬಹುದಿತ್ತಲ್ಲ? ನಿನ್ನ ತಮ್ಮನಿಗೆ ಇಡೀ ಮನೆಯನ್ನೇ ಕೊಡಲು ಬಿಡುವುದಿಲ್ಲ ನಾನು. ಈಗ ಅವನು ಸಂದರ್ಶನದ ನಿಮಿತ್ತವಾಗಿ ಆಗಾಗ ನಮ್ಮ ಊರಿಗೆ ಬರುತ್ತಲೇ ಇರುತ್ತಾನೆ, ಹಾಗಂತ ನೀನು ಪ್ರತಿ ಬಾರಿಯೂ ಅವನಿಗೆ 1,000 ರೂಪಾಯಿ ಕೊಡುತ್ತೀಯೇನು ಎಂದು ಕೇಳಿದಳು. ರಾಗಿಣಿಯ ಕೆಂಡಮಂಡಲ ಮತ್ತು ಅತ್ತೆಯ ಅಧಿಕಾರ.
ಇದನ್ನು ಕೇಳಿ ರಾಗಿಣಿಗೆ ಬಹಳ ಕೋಪ ಬಂದಿತು. ಆಕೆ, ಅತ್ತೆ, ನಾನೇನೂ ನಿಮ್ಮ ಮನೆಯನ್ನು ಕೊಡುತ್ತಿಲ್ಲ. ನಾನು ಕೆಲಸ ಮಾಡುತ್ತೇನೆಂದು ನಿಮಗೆ ಗೊತ್ತಿದೆ. ಹಾಗಾದರೆ ನನ್ನ ಸಂಬಳದಿಂದ 1,000 ರೂಪಾಯಿ ನನ್ನ ಖುಷಿಗಾಗಿ ನನ್ನ ತಮ್ಮನಿಗೆ ಕೊಡಲು ಸಾಧ್ಯವಿಲ್ಲವೇ? ಹೇಗಿದ್ದರೂ ಅವನು ಎಷ್ಟು ಹಣ್ಣು, ಸಿಹಿ ತಿಂಡಿ ಮತ್ತು ಎಲ್ಲರಿಗೂ ಉಡುಗೊರೆಗಳನ್ನು ತಂದಿದ್ದಾನೆ. ಈ ಎಲ್ಲಾ ಸಾಮಾನುಗಳು 3ರಿಂದ 4,000ದಷ್ಟು ಬೆಲೆ ಬಾಳುತ್ತದೆ. ಹಾಗಾಗಿ 1,000 ನಾನು ನನ್ನ ತಮ್ಮನಿಗೆ ಕೊಟ್ಟರೆ ತಪ್ಪೇನು? ನಾನೇನೂ ಕೊಡದಿದ್ದರೆ ನನ್ನ ಮದುವೆಯ ಯಾವ ರೀತಿಯ ಕುಟುಂಬದಲ್ಲಿ ಆಗಿದೆ, ಅಲ್ಲಿಂದ ನನಗೆ ಏನೂ ಸಿಗಲಿಲ್ಲ ಎಂದು ಅವನು ಅಂದುಕೊಳ್ಳುವುದಿಲ್ಲವೇ? ಮತ್ತು ಎಲ್ಲ ಖರ್ಚುಗಳನ್ನು ನಾನೇ ನನ್ನ ಸಂಬಳದಿಂದ ಮಾಡುತ್ತಿದ್ದೇನೆ. ಹಾಗಾದರೆ ನಿಮಗೆ ಏಕೆ ಇಷ್ಟು ಕೆಟ್ಟದಾಗಿ ಕಾಣುತ್ತಿದೆ ಎಂದಳು. ಆಗ ಆಕೆ ಅತ್ತೆ ಕೋಪದಿಂದ ಸಿಡಿದೆದ್ದು, ಒಂದಂತೂ ನೀನು ಅವನಿಗೆ 1,000 ಕೊಟ್ಟೆ, ಹೊಸ ಅಂಗಿಯನ್ನು ಕೊಟ್ಟೆ ಮತ್ತು ಮೇಲೆ ನಿನ್ನ ತಮ್ಮನ ಮೇಲೆ ಇಷ್ಟೊಂದು ದಿನಸಿಯನ್ನು ಹಾಳು ಮಾಡಿದೆ. ಕಡಲೆ ಹಿಟ್ಟು ಮತ್ತು ಎಣ್ಣೆ ಉಚಿತವಾಗಿ ಬರುತ್ತದೆಯೇನು? ಯಾರನ್ನು ಕೇಳಿ ನೀನು ಅವನಿಗೆ ಅಡುಗೆಯನ್ನು ಮಾಡಿದೆ? ಅತ್ತೆಯ ಇಷ್ಟು ಚಿಕ್ಕ ಮನಸ್ಸನ್ನು ನೋಡಿ ರಾಗಿಣಿ ಆಶ್ಚರ್ಯಚಕಿತಳಾದಳು. ಆಕೆಯ ಮದುವೆಯಾಗಿ ಕೇವಲ 3 ತಿಂಗಳುಗಳಷ್ಟೇ ಆಗಿತ್ತು. ಅತ್ತೆಯ ಸ್ವಭಾವ ಹೀಗಿರುತ್ತದೆಂದು ಆಕೆಗೆ ತಿಳಿದಿರಲಿಲ್ಲ. ಇಲ್ಲದಿದ್ದರೆ ತಮ್ಮನಿಗೆ ಹೆಚ್ಚು ಸಾಮಾನುಗಳನ್ನು ತರಬೇಡ ಎಂದು ಹೇಳುತ್ತಿದ್ದಳು. ಆಕೆಯ ಮನಸ್ಸು ಕೋಪದಿಂದ ತುಂಬಿ ತುಳುಕುತ್ತಿತ್ತು. ಆದ್ದರಿಂದ ಸಿಟ್ಟಿನಿಂದ ಕೆಂಪಾದ ಮುಖದೊಂದಿಗೆ ತನ್ನ ಕೋಣೆಗೆ ಹೋಗುತ್ತಿದ್ದಳು. ಆಗ ಆಕೆ ಅತ್ತೆ, ನೆನಪಿಟ್ಟುಕೋ ರಾಗಿಣಿ, ಮುಂದೆ ನಿನ್ನ ತವರು ಮನೆ ಕಡೆಯಿಂದ ಯಾರೇ ಬಂದರೂ ಅವರಿಗೆ ಏನನ್ನೂ ಕೊಡಬಾರದು ಮತ್ತು ಅಷ್ಟೊಂದು ಅಡುಗೆಯನ್ನು ಮಾಡುವ ಅವಶ್ಯಕತೆಯೂ ಇಲ್ಲ. ನೀನು ಸೊಸೆಯಾಗಿರು, ಸೊಸೆಯಂತೆ ಇರು. ಮನೆಯ ಒಡತಿಯಾಗಲು ಪ್ರಯತ್ನಿಸಬೇಡ ಎಂದಳು. ರಾಗಿಣಿ ಕೂಡ ಕೋಪದಿಂದ, ನನ್ನ ದುಡಿಮೆಯ ಹಣವನ್ನು ನನ್ನ ಇಚ್ಛೆಯಂತೆ ಖರ್ಚು ಮಾಡಲು ಸಾಧ್ಯವಿಲ್ಲವೇ ಎಂದಳು. ಆಗ ಅತ್ತೆ, ನಿನ್ನ ದುಡಿಮೆಯಾಗಿರಲಿ, ನೀನು ಇರುವುದೇ ನನ್ನ ಮನೆಯ ಚಾವಣಿ ಕೆಳಗೆ. ಆದ್ದರಿಂದ ನಿನ್ನ ದುಡಿಮೆಯ ಹಣವನ್ನು ನನ್ನನ್ನು ಕೇಳಿಯೇ ಖರ್ಚು ಮಾಡಬೇಕು ಎಂದಳು. ರಾಗಿಣಿ ಬೆಚ್ಚಿಬಿದ್ದಳು. ಏಕೆಂದರೆ ಸಂಬಳ ಬಂದ ತಕ್ಷಣ ಆಕೆಯ ಅತ್ತೆ ಮನೆ ಖರ್ಚಿಗಾಗಿ ಆಕೆಯಿಂದ ಸ್ವಲ್ಪ ಹಣವನ್ನು ತೆಗೆದುಕೊಳ್ಳುತ್ತಲೇ ಇದ್ದಳು. ಉಳಿದ ಹಣವನ್ನು ಆಕೆ ಉಳಿಸಿ ಇಟ್ಟುಕೊಳ್ಳುತ್ತಿದ್ದಳು. ಆಕೆಯ ಅತ್ತೆ ಹೀಗೆ ಮಾಡಬಹುದು ಎಂದು ಆಕೆ ಊಹಿಸಿರಲಿಲ್ಲ. ಆಕೆಯ ಕಣ್ಣಲ್ಲಿ ನೀರು ತುಂಬಿಕೊಂಡಿತು. ಆಕೆಯ ಅತ್ತೆ, ಇವಳು ತನ್ನ ದುಡಿಮೆಯ ಬಗ್ಗೆ ಮಾತನಾಡುತ್ತಾಳೆ. ನಿನ್ನ ಗಂಡ ಮತ್ತು ಮಾವ ಬರಲಿ, ನಾನು ನಿನಗೆ ಸರಿಯಾದ ಪಾಠ ಕಲಿಸುತ್ತೇನೆ ಎಂದು ಹೇಳಿ ಕೋಪದಿಂದ ತನ್ನ ಕೋಣೆಗೆ ಹೋದಳು. ರಾಗಿಣಿಯ ಮನಸ್ಸು ನೋವಿನಿಂದ ತುಂಬಿ ತುಳುಕುತ್ತಿತ್ತು. ಅತ್ತೆಯ ಸ್ವಭಾವ ಹೇಗಿದೆ ಎಂದು ಆಕೆ ಅಂದುಕೊಂಡಳು. ಹೇಗೂ ಸಂಜೆಯಾಗುತ್ತಾ ಬಂದಿದ್ದರಿಂದ ಆಕೆ ಚಹಾ ಮತ್ತು ತಿಂಡಿಯನ್ನು ತಯಾರಿಸಿದಳು. ಆದರೆ ಆಕೆ ಅತ್ತೆ ಚಹಾ ಮತ್ತು ತಿಂಡಿಯನ್ನು ಮುಟ್ಟಲೇ ಇಲ್ಲ. ರಾಗಿಣಿ ಬಹಳ ಚಿಂತಿತಳಾದಳು. ರಾತ್ರಿ ಊಟದ ಸಮಯದಲ್ಲೂ ಆಕೆ ಅತ್ತೆ ಬಹಳ ಗಲಾಟೆ ಮಾಡಿದಳು ಮತ್ತು ಸೊಸೆಯ ಬಗ್ಗೆ ತನ್ನ ಗಂಡ ಮತ್ತು ಮಗನ ಬಳಿ ದೂರಿದಳು. ಆಗ ನಾರಾಯಣ್ ಮತ್ತು ಶಿವಂ ಇಬ್ಬರೂ ಕಲಾವತಿಗೆ ಸಮಾಧಾನ ಮಾಡಲು ಪ್ರಾರಂಭಿಸಿದರು. ಇದರಿಂದ ಆಕೆ ಸಿಟ್ಟಿಗೆದ್ದು ಕೋಣೆಗೆ ಹೋಗಿ ಕುಳಿತಳು. ಮನೆಯಲ್ಲಿ ಯಾರೂ ಊಟ ಮುಟ್ಟಲಿಲ್ಲ. ಕೊನೆಗೆ ರಾಗಿಣಿ ತನ್ನ ಅತ್ತೆಯ ಬಳಿ ಕ್ಷಮೆ ಕೇಳಿದಳು. ಆದರೆ ಆಕೆ ಅತ್ತೆಗೆ ಪಾಠ ಕಲಿಸುವ ಬಗ್ಗೆ ಯೋಚಿಸುತ್ತಿದ್ದಳು. ರಾಗಿಣಿಯ ತೀಕ್ಷ್ಣ ಪ್ರತಿಕ್ರಿಯೆ, ಪಾಠ ಕಲಿಸಿದ ಕ್ಷಣ ಮತ್ತು 2 ವಾರಗಳ ನಂತರ ಆಕೆಗೆ ಈ ಅವಕಾಶ ಸಿಕ್ಕಿತು. ಆ ದಿನ ಕಲಾವತಿಯವರ ಚಿಕ್ಕ ತಂಗಿ ದೇವಸ್ಥಾನದಲ್ಲಿ ದರ್ಶನ ಮಾಡಲು ಬಂದಿದ್ದಳು. ಆದ್ದರಿಂದ ಆಕೆ ಕಲಾವತಿಯವರನ್ನು ಭೇಟಿಯಾಗಲು ಅವರ ಮನೆಗೂ ಬಂದಳು. ತನ್ನ ಜೊತೆಗೆ ಪ್ರಸಾದದ ಜೊತೆಗೆ ಮನೆಯವರಿಗಾಗಿ ಏನಾದರೊಂದು ಉಡುಗೊರೆಯನ್ನು ತೆಗೆದುಕೊಂಡು ಬಂದಿದ್ದಳು. ಆಕೆ ಅಲ್ಲಿಂದ ಹೋಗುವಾಗ ಕಲಾವತಿ ತನ್ನ ಕೋಣೆಗೆ ಹೋದಳು ಮತ್ತು ಕಪಾಟಿನಿಂದ ಸ್ವಲ್ಪ ಹಣ ಮತ್ತು ಹೊಸ ಸೀರೆಯನ್ನು ತೆಗೆಯಲು ಪ್ರಾರಂಭಿಸಿದಳು. ಆಗ ರಾಗಿಣಿ ಅವರ ಕೋಣೆಗೆ ಬಂದು, ಅತ್ತೆ, ಇದು ಏನು ಮಾಡುತ್ತಿದ್ದೀರಿ ನೀವು ಎಂದು ಕೇಳಿದಳು. ಆಗ ಅವರು, ಏನಿಲ್ಲ ರಾಗಿಣಿ, ನನ್ನ ತಂಗಿ ಇಷ್ಟೊಂದು ಸಾಮಾನುಗಳನ್ನು ತಂದಿದ್ದಾಳೆ. ಈಗ ಅವಳು ಹೋಗುತ್ತಿದ್ದಾಳೆ. ಅವಳಿಗೆ ಲಕೋಟಿಯನ್ನು ಕೊಡುತ್ತೇನೆ, ಅದರಲ್ಲಿ ಮಕ್ಕಳಿಗಾಗಿ ಏನಾದರೂ ತೆಗೆದುಕೊಳ್ಳುತ್ತಾಳೆ ಮತ್ತು ಚಿಕ್ಕವಳಿಗಾಗಿ ಒಂದು ಸೀರೆಯನ್ನು ತೆಗೆದುಕೊಂಡಿದ್ದೆ, ಅದನ್ನೇ ಕೊಡುತ್ತಿದ್ದೇನೆ ಎಂದಳು. ಆಗ ರಾಗಿಣಿ ವ್ಯಂಗ್ಯವಾಗಿ ನಗುತ್ತಾ, ಅತ್ತೆ, ನೀವು ನಿಮ್ಮ ತಂಗಿಯ ಮೇಲೆ ಮನೆಯನ್ನೇ ಕೊಡಬಲ್ಲಿರಿ ಎಂದು ಕೇಳಿದಳು. ಇದನ್ನು ಕೇಳಿ ಕಲಾವತಿ ಆಶ್ಚರ್ಯದಿಂದ ಸೊಸೆಯ ಮುಖವನ್ನು ನೋಡಿದರು. ಆಗ ರಾಗಿಣಿ, ಅತ್ತೆ, ನೀವು ನಿಮ್ಮ ತವರು ಮನೆಯವರಿಗಾಗಿ ಇಷ್ಟೊಂದು ಯೋಚಿಸಬಲ್ಲಿರಿ. ಹಾಗಾದರೆ ನಾನು ನನ್ನ ತವರು ಮನೆಯವರಿಗಾಗಿ ಏಕೆ ಯೋಚಿಸಲು ಸಾಧ್ಯವಿಲ್ಲ? ಹೇಗಿದ್ದರೂ ನಿಮ್ಮದೇನೂ ದುಡಿಮೆಯಿಲ್ಲ, ನೀವು ಅಪ್ಪಾಜಿಯವರ ದುಡಿಮೆಯನ್ನೇ ಖರ್ಚು ಮಾಡುತ್ತಿದ್ದೀರಿ. ಆದರೆ ನಾನು ನನ್ನ ಸಂಬಳದಿಂದ ನನ್ನ ತಮ್ಮನಿಗೆ ಏನನ್ನಾದರೂ ಕೊಟ್ಟರೆ ನಿಮಗೆ ಕೆಟ್ಟದಾಗಿ ಕಾಣುತ್ತದೆ ಅಲ್ಲ? ಹಾಗಂತ ನನ್ನ ತಮ್ಮ ಪ್ರತಿದಿನವೂ ಮನೆಗೆ ಬರುತ್ತಾನೆಯೇ? ಅವನು ಯಾವಾಗಲಾದರೂ ಒಮ್ಮೆ ಮನೆಗೆ ಬಂದರೆ ನನ್ನ ದುಡಿಮೆಯಿಂದ ಅವನಿಗೆ ಏನನ್ನೂ ಉಡುಗೊರೆಯಾಗಿ ಕೊಡಲು ಸಾಧ್ಯವಿಲ್ಲವೇ? ಯಾವ ರೀತಿ ನೀವು ನಿಮ್ಮ ತಂಗಿಗೆ ಖುಷಿಯಿಂದ ಏನನ್ನಾದರೂ ಕೊಡಲು ಬಯಸುತ್ತೀರಿ, ಅದೇ ರೀತಿ
ನಾನು ನನ್ನ ತಮ್ಮನಿಗೆ ಅಥವಾ ತವರು ಮನೆಯವರಿಗೆ ಏನನ್ನು ಕೊಡಲು ಸಾಧ್ಯವಿಲ್ಲವೇ? ನೀವು ಅಪ್ಪಾಜಿಯವರ ದುಡಿಮೆಯಿಂದ ಕೊಡುತ್ತಿದ್ದೀರಿ, ಆದರೆ ನಾನು ನನ್ನ ದುಡಿಮೆಯಿಂದ ಕೊಡುತ್ತೇನೆ. ಆದರೂ ನೀವು ನನ್ನ ಮೇಲೆ ನಿಯಂತ್ರಣ ಹೇರಲು ಪ್ರಯತ್ನಿಸುತ್ತಿದ್ದೀರಿ. ಅಂದು ನೀವು ಎಷ್ಟು ಗಲಾಟೆ ಮಾಡಿದ್ದೀರಿ ಎಂದಳು. ಈಗ ಕಲಾವತಿಗೆ ಏನು ಮಾಡಬೇಕೆಂದು ತೋಚುತ್ತಿಲ್ಲ. ಆದ್ದರಿಂದ ಅವರು ನಿಧಾನವಾಗಿ, ರಾಗಿಣಿ, ದೇವರಿಗಾಗಿ ಸುಮ್ಮನಾಗು. ಹೊರಗೆ ನನ್ನ ತಂಗಿ ಕುಳಿತಿದ್ದಾಳೆ, ಅವಳು ಕೇಳಿದರೆ ಏನು ಅಂದುಕೊಳ್ಳುತ್ತಾಳೆ ಎಂದರು. ಆಗ ರಾಗಿಣಿ ಹಗುರವಾಗಿ ನಗುತ್ತಾ, ಹಾಗಾದರೆ ನನ್ನ ತವರು ಮನೆಯಲ್ಲಿ ಎಲ್ಲರಿಗೂ ಇದು ಗೊತ್ತಾದರೆ ಅವರು ಏನು ಅಂದುಕೊಳ್ಳುತ್ತಾರೆ ಎಂದು ನೀವು ಏಕೆ ಯೋಚಿಸುವುದಿಲ್ಲ? ಹೇಗಿದ್ದರೂ ನನ್ನ ತಮ್ಮ ಯಾವಾಗಲೂ ಮನೆಗೆ ಬರುವುದಿಲ್ಲ. ಅವನು ಯಾವಾಗಲಾದರೂ ಒಮ್ಮೆ ಮನೆಗೆ ಬಂದರೆ ನನ್ನ ಸಂಬಳದಿಂದ ಏನಾದರೂ ಉಡುಗೊರೆಯನ್ನು ಕೊಡಲು ಸಾಧ್ಯವಿಲ್ಲವೇನು? ನೀವು ನಿಮ್ಮ ತಂಗಿಗೆ ಖುಷಿಯಿಂದ ಏನನ್ನಾದರೂ ಕೊಡಲು ಬಯಸುವ ರೀತಿಯಲ್ಲೇ ನಾನು ನನ್ನ ತಮ್ಮನಿಗೆ ಅಥವಾ ತವರು ಮನೆಯವರಿಗೆ ಏನನ್ನು ಕೊಡಲು ಸಾಧ್ಯವಿಲ್ಲವೇ? ನೀವು ಅಪ್ಪಾಜಿಯವರ ದುಡಿಮೆಯಿಂದ ಕೊಡುತ್ತಿದ್ದೀರಿ, ಆದರೆ ನಾನು ನನ್ನ ದುಡಿಮೆಯಿಂದ ಕೊಡುತ್ತೇನೆ. ಆದರೂ ನೀವು ನನ್ನ ಮೇಲೆ ನಿರ್ಬಂಧ ಹೇರಲು ಪ್ರಯತ್ನಿಸುತ್ತಿದ್ದೀರಿ. ಅಂದು ನೀವು ಎಷ್ಟು ಗಲಾಟೆ ಮಾಡಿದ್ದೀರಿ ಎಂದಳು. ಈಗ ಕಲಾವತಿಯವರಿಗೆ ಏನು ಮಾಡಬೇಕೆಂದು ತೋಚುತ್ತಿಲ್ಲ. ಆದ್ದರಿಂದ ಅವರು ನಿಧಾನವಾಗಿ, ಸೊಸೆ, ದೇವರಿಗಾಗಿ ಸುಮ್ಮನಾಗು. ಹೊರಗೆ ನನ್ನ ತಂಗಿ ಕುಳಿತಿದ್ದಾಳೆ, ಅವಳು ಕೇಳಿದರೆ ಏನು ಅಂದುಕೊಳ್ಳುತ್ತಾಳೆ? ನಿನಗೆ ಯಾರಿಗೆ ಏನು ಕೊಡಬೇಕು ಕೊಡು, ಅದು ನಿನ್ನ ಇಷ್ಟ. ಮುಂದೆ ನಾನು ಏನನ್ನು ಮಾತನಾಡುವುದಿಲ್ಲ. ಈಗ ನನ್ನ ದಾರಿ ಬಿಡು ಎಂದರು. ಈ ಮಾತನ್ನು ಕೇಳಿ ರಾಗಿಣಿ ನಕ್ಕಳು. ಅಂದು ಸರಿಯಾದ ಅವಕಾಶದಲ್ಲಿ ತನ್ನ ಅತ್ತೆಗೆ ಸರಿಯಾದ ಪಾಠ ಕಲಿಸಿದಳು. ಅಂದಿನಿಂದ ಕಲಾವತಿ ಸೊಸೆಯ ತವರು ಮನೆಯವರ ಬಗ್ಗೆ ಏನನ್ನೂ ಮಾತನಾಡುವುದಿಲ್ಲ ಎಂದು ತೀರ್ಮಾನಿಸಿಕೊಂಡರು. ಏಕೆಂದರೆ ಕೊನೆಗೂ ತವರು ಮನೆಯವರದ್ದಾಗಿತ್ತು. ಕಥೆಯ ನೀತಿ: ಸಹಬಾಳ್ವೆಯ ಮಹತ್ವ. ಸ್ನೇಹಿತರೆ, ನೀವು ನನ್ನ ಈ ಕಥೆಯನ್ನು ಇಷ್ಟಪಟ್ಟಿದ್ದೀರಿ ಎಂದು ಭಾವಿಸುತ್ತೇನೆ. ನಮ್ಮ ಕುಟುಂಬಗಳಲ್ಲಿ ಸಂಬಂಧಗಳು ಹೇಗೆ ಸಂಕೀರ್ಣವಾಗಿರಬಹುದು ಎಂಬುದನ್ನು ಈ ಕಥೆ ತೋರಿಸುತ್ತದೆ. ಪ್ರತಿಯೊಬ್ಬರೂ ತಮ್ಮ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಆಯ್ಕೆಗಳನ್ನು ಹೊಂದಿದ್ದಾರೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬೇಕು, ವಿಶೇಷವಾಗಿ ಹಣಕಾಸಿನ ವಿಷಯದಲ್ಲಿ. ಹೊಸ ಕಥೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಾನು ಮತ್ತೆ ಇನ್ನೊಂದು ಹೊಸ ಕಥೆಯೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು.